ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ನಮ್ಮ ಮನೆಯವ್ರಿಗೆ ಬೆಳಿಗ್ಗೆನೆ ಏನೋ ಕೆಲಸ ಇದೆ ಅಂತ ಹೇಳಿ ಬನ್ನೂರ್ ಸೈಡ್ಗೆ ಹೋಗಿದ್ರು. ಮತ್ತೆ ನಂಗೆ ಒಬ್ರು ಮೆಸೇಜ್ ಮಾಡಿದ್ರು, ಅಕ್ಕ ನಿಮ್ಗೆ ಪಾಪು ಆಗಿಲ್ವಾ, ಮತ್ತೆ ನಾಯಿನ ಯಾಕೆ ನೀವು ಮಗ ಮಗ ಅಂತ ಕರಿತೀರಾ ಅಂತ ಕೇಳಿದ್ರು. ಬಟ್ ನಾನ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಹೇಳ್ಕೊಂಡಿಲ್ಲ ಬೈರು ಹೆಂಗ್ ಸಿಕ್ಕದ್ನ ಏನು ಎತ್ತ ಅಂತ. ನಾವು ಈ ಮನೆಗ್ ಬಂದದ್ ಹೊಸ್ತ್ರಲ್ಲಿ ಸುಮಾರು ಒಂದ್ 3 ತಿಂಗಳು ಆದ್ಮೇಲೆ ಆಗಸ್ಟ್ ತಿಂಗಳಲ್ಲಿ 15ನೇ ತಾರೀಕು ಬೈರುನ ಕರ್ಕೊಂಡ್ ಬರ್ತೀವಿ. ಆ 15ನೇ ತಾರೀಕು ಯಾವಾಗ್ಲೂ ಅವ್ನ್ ಹುಟ್ಟದಬ್ಬ ಅಂತ ಆಚರಣೆ ಮಾಡ್ತೀವಿ. ಮತ್ತೆ ಬೈರು ಹೇಗ್ ಸಿಕ್ಕದ ಅಂತಂದ್ರೆ, ನಮ್ಮ ಮನೆಯವರು ಹಿಂಗೆ ಬೋಂಡ ತರೋದಕ್ಕೆ ಬನ್ನೂರ್ ಸೈಡ್ ಹೋಗಿರ್ತಾರೆ. ಆಗ ನಮ್ಮ ಹತ್ರ ಆಕ್ಸೆಸ್ ಗಾಡಿ ಇರ್ಲಿಲ್ಲ, SS CD100 ಗಾಡಿ ಇತ್ತು. ನಮ್ಮ ಮನೆಯವರು ಬೋಂಡ ತಗೋಬೇಕಾದ್ರೆ ನಮ್ಮ ಮನೆಯವ್ರ ಕಾಲ್ ಸುತ್ತಿದ್ನ. ಮತ್ತೆ ಮನೇಲಿ ನಾನು ಒಬ್ಳೆ ಇರ್ತೀನಿ ಅಂತ ಯೋಚನೆ ಮಾಡಿ ಬೈರುನ ನಮ್ಮ ಮನೆಯವ್ರು ಕರ್ಕೊಂಡ್ ಬರ್ತಾರೆ. ಅವನು ನಮ್ಮ ಮನೆಗ್ ಬಂದಿದ್ ದಿನ ನನಗೆ ಏನೋ ಒಂಥರ ಖುಷಿ. ಅವನು ಬಂದಿದ್ ದಿನಾನೇ ಅವನ ಮಗು ರೀತಿಲಿ ಸಾಕಿದೀನಿ. ಅವನ್ನ ತಾಯಿ ಮಗುನ ಯಾವ ರೀತಿ ಜೋಪಾನವಾಗಿ ನೋಡ್ಕೊಂತಾಳೋ ಅದೇ ರೀತಿಲೇ ನನ್ ಮಗನ್ನ ನೋಡ್ಕೊಂಡಿದೀನಿ. ಅವನು ನಮ್ ಮನೆಗ್ ಬಂದಾಗ ಅವನ್ಗೆ ಬಟ್ಲಲ್ಲಿ ಹಾಲ್ ಹಾಕೊಟ್ರೆ ಅವ್ನ್ ಕುಡಿಯಕ್ಕೆ ಬರ್ತಿರ್ಲಿಲ್ಲ. ಸುಮಾರು ಒಂದ್ 5 ತಿಂಗಳು 6 ತಿಂಗಳು ಗಂಟನು ಕೂಡ ಅವ್ನ್ಗೆ ಫೀಡಿಂಗ್ ಬಾಟ್ಲಲ್ಲೇ ಹಾಲ್ ಕುಡಿಸ್ತಿದ್ದೆ. ಅವನು ಅಷ್ಟೇ ಚೆನ್ನಾಗಿ ನನ್ಗೂ ನನ್ ಗಂಡನ್ಗೂ ತುಂಬಾ ಚೆನ್ನಾಗಿ ಬೆರ್ತಿದ್ದ. ಅವ್ನ್ಗ್ 1 ವರ್ಷ ಆಗೋವರ್ಗುನು ಚೆನ್ನಾಗಿ ಸುತ್ತಾಡ್ಸಿದೀವಿ ನಾನು ನನ್ ಗಂಡ. ಅಜ್ಜಿ ಮನೆಗೆ, ಭೈರಪ್ಪನ್ ದೇವಸ್ಥಾನಕ್ಕೆ, ಬಣ್ಣಾರಿ ಅಮ್ಮನ್ ದೇವಸ್ಥಾನಕ್ಕೆ, ಮತ್ತೆ ಮದ್ದೂರ್ಗೆ. ಅವ್ನ್ಗೆ ಜಾಸ್ತಿ ಏನ್ ಇಷ್ಟ ಅಂತಂದ್ರೆ, ಮಕ್ಕಳು ಗಾಡಿ ಮೇಲೆ ಕುತ್ಕೊಂಡಾಗ ಮುಂದೆನೆ ಕುತ್ಕೋಬೇಕು ಅಂತ ಹಠ ಮಾಡ್ತವೆ. ಅದೇ ರೀತಿ ಇವನು ಕೂಡ ಹಠ ಮಾಡ್ತಿದ್ದ. ಅವನ್ನ ಒಂದ್ ಟೈಮು ನಮ್ಮ ಅಜ್ಜಿ ಮನೆ ಕರ್ಕೊಂಡೋಗಿದ್ದೆ. ಮಣ್ಣೆಲ್ಲ ಕೆರ್ದ್ಬಿಟ್ಟಿದ್ದ. ಅವಾಗ ನಮ್ ಮನೆ ಗುಡಿಸ್ಲಿತ್ತು. ಕೆರ್ದ್ಬಿಟ್ಟವನೆ ಮಣ್ಣೆಲ್ಲ ಅಂತ ಅನ್ಬಿಟ್ಟು ನಮ್ ತಾತ ಹೊಡೆದ್ಬಿಟ್ಟಿತ್ತು ಒಂದ್ಸರಿ. ಆಗ್ಲಿಂದ ನಮ್ಮ ಅಜ್ಜಿ ಮನೆಗೆ ಅವನ್ನ ಕರ್ಕೊಂಡ್ ಹೋಗೋದೇ ಬಿಟ್ಬಿಟ್ಟೆ ನಾನು. ನಮ್ ತಾತ ನೋಡ್ದಾಗೆಲ್ಲ ಚೆನ್ನಾಗ್ ಬೊಗಳುತ್ತಿದ್ನ ಅವನು ನಮ್ ಮನೆಗ್ ಬಂದಾದ್ಮೇಲೆ ಸ್ವಲ್ಪ ತಿಂಗಳು ಬಿಟ್ಟು ನಮ್ ಮನೆ ದೇವ್ರಿಗೆ ಹೋದ್ವಿ, ನಮ್ ಭೈರಪ್ಪನ್ ದೇವಸ್ಥಾನಕ್ಕೆ. ಆ ದೇವಸ್ಥಾನಕ್ಕೆ ಕರ್ಕೊಂಡ್ ಹೋದಾಗ್ಲೂ ಕೂಡ ಅಷ್ಟೇ ಚೆನ್ನಾಗಿ ಖುಷಿಯಿಂದ ದೇವಸ್ಥಾನ ಪೂರ್ತಿ ಎಲ್ಲ ಓಡಾಡ್ತಿದ್ದ. ಅವನು ನಮ್ ಮನೆಗ್ ಬಂದಿದ್ದು ನಮ್ ಜೀವನದಲ್ಲಿ ಹಂತವಾಗಿ ನಾವು ಉದ್ಧಾರ ಆಗ್ತಿದೀವಿ. ಅವನ್ನ ನಾನು 3 ವರ್ಷದಿಂದ ನೋಡ್ತಿದೀನಿ. 3 ವರ್ಷದಿಂದ ನನ್ಗೆ ಏನ್ ಗೊತ್ತಾಗಿದೆ ಅಂತಂದ್ರೆ, ಅವ್ನ್ಗೆ ಐಸ್ ಕ್ರೀಮ್ ಇಷ್ಟ, ಮತ್ತೆ ನೀರಲ್ಲಿ ಆಟ ಆಡೋದ್ ಇಷ್ಟ, ಮತ್ತೆ ಅವ್ನ್ಗೆ ತಿನ್ನೋದು ಕೂಡ ಇಷ್ಟ. ಇನ್ನು ಹೇಳ್ಬೇಕು ಅಂತಂದ್ರೆ, ನನ್ ಗಂಡನ ಮೇಲೆ ಅವನು ಪ್ರಾಣನೇ ಇಟ್ಟಿದ್ದಾನೆ. ನಾವ್ ಹೊರಗಡೆ ಹೋದ್ರೆ ನಮ್ ಜೀವ ಎಲ್ಲಾನು ಇಲ್ಲೇ ಇರುತ್ತೆ. ಯಾಕಂದ್ರೆ ಅವ್ನು ಆರಾಮಾಗಿ ಇದ್ದಾನೋ ಇಲ್ಲ ಅರ್ಚಾಡ್ತಿದ್ದಾನೋ ಅಂತ. ಮತ್ತೆ ನನ್ಗೊಂಚೂರು ನೋವಾಗೋದಕ್ ಬಿಡಲ್ಲ. ತುಂಬಾ ಅಂದ್ರೆ ತುಂಬಾನೇ ಸ್ವಾರ್ಥ ನನ್ ಮೇಲೆ ಅವ್ನ್ಗೆ. ನನಗೂ ಅಷ್ಟೇ, 1 ಸೆಕೆಂಡ್ ನನ್ ಕಣ್ಣು ಕಾಣಿಸಿಲ್ಲ ಅಂತಂದ್ರೆ ನನ್ ಜೀವನೇ ನಿಂತೋದಂಗ ಆಗ್ಬಿಡುತ್ತೆ. ಕೈ ಕಾಲೆಲ್ಲ ಆಡೋದೇ ಇಲ್ಲ ನನಗೆ. ಅವನ್ನ ಹೆತ್ತು ಮಗನ್ಕಿಂತ ಜಾಸ್ತಿ ಪ್ರೀತಿ ಕೊಟ್ಟಿ ಸಾಕಿದೀವಿ ನಾನು ನನ್ ಗಂಡ. ಅದಕ್ಕೆ ಯಾವಾಗ್ಲೂ ಅವನ್ನ ನನ್ ಮಗ ಅಂತ ಅಂತಾನೆ ಇರ್ತೀನಿ ನಾನು. ಇನ್ನು ಹೆಚ್ಚದಾಗಿ ಹೇಳ್ಬೇಕು ಅಂತಂದ್ರೆ, ಅವನ್ ಮೇಲೆ ಜೀವನೇ ಇಟ್ಟಿದೀನಿ ನಾನು. ಮತ್ತೆ ಯಾವತ್ತಿದ್ರು ನನ್ ಮಗನೇ ನನ್ನ ಫಸ್ಟ್ ಪ್ರಿಯಾರಿಟಿ. ಅದಕ್ಕೆ ಅವನ್ನ ಎಲ್ಲೂ ಬಿಟ್ಕೊಡಲ್ಲ ನಾನು.